ಪರಶುರಾಮ ಮಹೇಂದ್ರ ಪರ್ವತಕ್ಕೆ ಹೋದ ಮೇಲೆ ರಾಮ ಶಾಂತ ಆದ. ಕ್ಷಾತ್ರ ಬಂದಿತ್ತಲ್ಲ, ತೇಜ, ಬಾಣ ಹುಡ್ಬೇಕಾದ್ರೆ ಮೆತ್ತಗಿದ್ರಾಗಲ್ಲ, ಕ್ಷಾತ್ರ ತೇಜ ಬಂದಾಗಲೇ ಆಗೋದು. ಒಂದು ಸಲ ಪರಶುರಾಮ ಹೋದ್ಮೇಲೆ ಕ್ಷಾತ್ರ ತೇಜ ಕಮ್ಮಿ ಆಯಿತು, ಶಾಂತನಾಗಿ ಎಬ್ಬಿಸಿದ ಎಲ್ಲರನ್ನೂ ಹೇಳ್ರಿ ಅಂತ. ಆನಂತರ ಆ ವಿಷ್ಣುವ ಧನುಸ್ಸಿತ್ತಲ್ಲ, ವೈಷ್ಣವ ಧನುಸ್ಸು ತಾನು ಇಟ್ಕೊಳ್ಳಿಲ್ಲ ಅವನು. ವರುಣ ಅಂತ ಒಬ್ಬ ಮಹರ್ಷಿ, ನಮ್ಮ ತೈತ್ರಿಯ ಉಪನಿಷತ್ತಲ್ಲಿ ಬಹು ಮುಖ್ಯವಾದ ಪಾತ್ರ ಅದು. ವರುಣ ಋಷಿ, ಅವನ ಮಗ ಭೃಗು ಅಂತೆಲ್ಲ ಕತೆ ಬರುತ್ತೆ, ಭೃಗುವಲ್ಲಿ ಅಂತೆಲ್ಲ ಕತೆ ಬರ್ತದೆ ತೈತ್ರಿಯ ಉಪನಿಷತ್ತಲ್ಲಿ. ಆ ವರುಣನಿಗೆ ವೈಷ್ಣವ ಧನುಸ್ಸು ಕೊಟ್ಟ, ನಿಮ್ಮ ಕಡೆ ಇರಲಿ ಅಂತ. ಯಾಕೆಂದರೆ ವರುಣ ಮಹಾ ದೊಡ್ಡ ಋಷಿ, ಅವನು ದೊಡ್ಡ ಋಷಿ, ದೊಡ್ಡ ಆಶ್ರಮ ಅವನು. ಅಂಥವನು ಜ್ಞಾನಿ, ಕೋಪಕ್ಕೆ ಮನಸ್ಸು ಮಾಡೋವನಲ್ಲ. ಆಯುಧಗಳನ್ನು ಯಾರ ಕೈಯಲ್ಲಿ ಕೊಡಬೇಕು? ಟಕ ಟಕ ಕೋಪ ಮಾಡ್ಕೊಳ್ಳೋ ಕೈಯಲ್ಲಿ ಕೊಡೋಕ್ಕಾಗುತ್ತೆ ಆಯುಧ? ಯಾರ ಮೇಲೂ ಹಾಕ್ಬಿಡ್ತಾರೋ ಅವರು. ಯಾರು ಶಾಂತವಾಗಿರ್ತಾರೋ, ಯಾರಿಗೆ ಕೋಪ ಬರಲ್ವೋ ಅಂಥವ್ರ ಕಡೆ ಆಯುಧ ಕೊಡಬೇಕು. ಆ ಹುಡುಕಿ ವೈಷ್ಣವ ಧನುಸ್ಸನ್ನು ವರುಣನ ಕೈಯಲ್ಲಿ ಕೊಟ್ಟು, ಇಲ್ಲಿ ನಿಮಗೆ ಇಟ್ಕೊಳ್ಳಿ ಅಂತ ಹೇಳಿದ. ಆಮೇಲೆ ವಶಿಷ್ಠಾದಿ ಮುನಿಗಳಿಗೆಲ್ಲ ನಮಸ್ಕಾರ ಮಾಡಿ, ಅಪ್ಪ ಕೂತಿದ್ದರಲ್ಲ ಗಾಬರಿಯಾಗಿ ದಶರಥ, ಅವನು ಹೇಳ್ದ, ಮಹಾರಾಜ ಪರಶುರಾಮ ಹೊರಟು ಹೋದ. ಈ ಚತುರಂಗ ಸೇನೆ ಇದೆಯಲ್ಲ ನಮ್ಮ ಜೊತೆಗೆ ಬಂದದ್ದು, ಅದೆಲ್ಲ ಪ್ರಭುವಾದಂಥ ನಿನ್ನ ರಕ್ಷಣೆಯಲ್ಲಿ ಕ್ಷೇಮವಾಗಿದೆ ಅಂತ. ರಾಮನ ವಿನಯ ನೋಡಿ, ಎಷ್ಟು ದೊಡ್ಡ ವಿನಯ ಅಂತ ಅನಿಸುತ್ತೆ. ದಶರಥ ಹೆದರಿ ಅಳ್ತಾ ಇದ್ದ. ಪರಶುರಾಮ ಬಂದಾಗ ಅವನು ಧೈರ್ಯವಾಗಿ ಎದುರಿಸಿ ಅವನು ಶಕ್ತಿ ತಗೊಂಡವನು ರಾಮ. ಆದರೆ ರಾಮನ ವಿನಯ ನೋಡಿ ಹೇಗಿದೆ. ಹೇಳ್ತಾನೆ, ಜಾಮದಗ್ನ್ಯೋ ಗತೋ ರಾಮ ಪ್ರಯಾತು ಚತುರಂಗಿಣಿ ಅಯೋಧ್ಯಾಭಿಮುಖಿ ಸೇನಾ ತ್ವಯಾ ನಾಥೇನ ಪಾಲಿತ ಅಂತ. ನೀನಿದ್ದೀಯಲ್ಲಪ್ಪ, ಪ್ರಭುವಾಗಿದ್ದೀಯಲ್ಲ, ನಿನ್ನ ರಕ್ಷಣೆಯಲ್ಲಿ ಈ ಚತುರಂಗ ಸೇನೆ ಕ್ಷೇಮವಾಗಿದೆ ಅಂತ. ರಾಮ ತಂದು ಹೇಳೋದು ನನ್ನ ಬಗ್ಗೆ ಏನು ಹೇಳ್ಕೊಳ್ಳಲ್ಲ. ಅಪ್ಪ ನೀನಿದೆಯಲ್ಲಪ್ಪ, ನಿನ್ನ ರಕ್ಷಣೆಯಲ್ಲಿ ಸೇನೆ ಚೆನ್ನಾಗಿದೆ, ಹೋಗೋ ನಡೀರಿ ಅಂತ ಹೇಳ್ತಾನೆ. ಏನು ಪ್ರಯಾಣ ಮಾಡ್ಬೋದು ಅಯೋಧ್ಯೆಗೆ ಹೋಗೋದಕ್ಕೆ ಅಂತ. ಆಯಿತು ಅಂತ ಎಷ್ಟು ಖುಷಿಯಾಗಿಬಿಡುತ್ತೆ ಅವನಿಗೆ. ಮಗ ಬದುಕಿದ್ನಲ್ಲ ಅಂತ, ಪರಶುರಾಮನ ಎದುರಿಸಿ ಬದುಕಿದ್ನಲ್ಲ ಅಂತ ಅಪ್ಕೋತಾನೆ, ತಲೆ ಮೂಸಿ ನೋಡ್ತಾನೆ, ಹೇಳ್ತಾನೆ, ಅಂತೂ ನಾನು ನೀನು ಬದುಕೊಂಡ್ಬಿಟ್ಟಿವಪ್ಪ, ಇನ್ನೊಮ್ಮೆ ಹೋಗ್ಬಿಟ್ಟ ಪರಶುರಾಮ, ಈ ಮತ್ತೊಮ್ಮೆ ಪುನರ್ಜನ್ಮ ಆದಂಗೆ ಆಯ್ತು ನಮ್ಮೆಲ್ಲರಿಗೂ ಅಂತ ಹೇಳ್ಕೊತಾನೆ. ಪ್ರಯಾಣ ಮಾಡಿ ಅಯೋಧ್ಯ ನಗರಿಗೆ ಬರ್ತಾರೆ. ಅಯೋಧ್ಯ ನಗರದೊಳಗೆ ಸುಂದರ ಅಲಂಕಾರ ಮಾಡಿಬಿಟ್ಟಿದ್ದಾರೆ, ಬರ್ತಾರೆ ಇವರೆಲ್ಲ ಅಂತ. ಊರು ಜನಕ್ಕೆ ಹಬ್ಬವೇ ಹಬ್ಬ. ರಾಜ ಅಷ್ಟೇ ಅಲ್ಲ, 4 ಜನ ಹುಡುಗಿಯರು ಬರ್ತಾ ಇದ್ದಾರಲ್ಲ, ರಾಜಕುಮಾರಿಯರು, ಹೊಸ ಹುಡುಗಿಯರು ಬರ್ತಾರೆ ರಾಜರ ಮನೆಗೆ. ಸೊಸೇಂದ್ರ ನೋಡಬೇಕು ಅಂತ ಆಸೆ ಜನಕ್ಕೆಲ್ಲ. ರಾಜ ಬೀದಿಗಳ ನೀರನ್ನು ಹಾಕಿದ್ದಾರೆ, ಹೂವುಗಳನ್ನು ಹಾಕಿದ್ದಾರೆ, ಎಲ್ಲರೂ ಬಂದು ನಿಂತಿದ್ದಾರೆ. ಬ್ರಾಹ್ಮಣರು ಮಂತ್ರ ಅಂತ ಇದ್ದಾರೆ. ಆಮೇಲೆ ದೂರದಿಂದ ನೋಡ್ಕೋತೆಲ್ಲ ಹೆಣ್ಮಕ್ಳು ಸಾಲು ಹಿಡಿದು ನಿಂತಿದ್ದಾರೆ ಎಲ್ಲ ಕಡೆ ನೋಡಲಿಕ್ಕೆ. ಮನೆಗೆ ಬಂದ ಮಕ್ಕಳನ್ನ ಕರ್ಕೊಂಡು ದೊಡ್ಡ ಅರಮನೆ ಒಳಗೆ ಹೋದ. ಅಲ್ಲಿ ಹೋಗಿ ರಾಜಭವನ ಸೇರಿಸಿ ಅವರು ಚೆನ್ನಾಗಿದ್ದ. ಅರಮನೆಗೆ ಹೋಗುವಾಗ ಇದೊಂದು ನನಗೆ ಯಾವಾಗಲೂ ಪ್ರಶ್ನೆ ನನಗಿದ್ದೇ ಇದೆ. ಹೋಗುವಾಗ ರಾಜಪತ್ನಿಯರಾದಂಥ ಕೌಸಲ್ಯೆ, ಸುಮತ್ರೆ, ಕೈಕೇಯಿ ಬಂದು ಆ ಸೊಸೆಯಂದರನ್ನು ಸ್ವಾಗತ ಮಾಡ್ತಾರೆ. ಕುಂಕುಮ ಹಚ್ಚಿ ದೃಷ್ಟಿ ತೆಗೆದು ಒಳಗೆ ಸ್ವಾಗತ ಮಾಡಿ ಕರ್ಕೋತಾರೆ. ಬರಿತಾನು, ಸೀತೆ, ಊರ್ಮಿಳೆ, ಮಾಂಡವಿ, ಶ್ರುತಿಕೀರ್ತಿಯನ್ನು ಕಂಡು ಅವ್ರ ಹತ್ರ ಮಾತಾಡಿಸಿ ಆಧಾರದಿಂದ ಮನೆಯೊಳಗೆ ಕರ್ಕೋತಾರೆ ಅಂತ. ನನಗೆ ಯಾಕೆ ಅರ್ಥ ಆಗದೆ ಇರೋದೊಂದು ವಿಷಯ ಇದೆ, ಅದು ನನಗಿನ್ನೂ ಸರಿಯಾಗಿ ಅರ್ಥ ಆಗಿಲ್ಲ, ಅಥವಾ ನೋಡ್ಕೋಬೇಕು ಹೇಗೆ ಅಂತ. ಮದುವೆಗೆ ತಾಯಂದ್ರೆ ಹೋಗೇ ಇಲ್ಲ, ವಿಚಿತ್ರ ಅದು. ದಶರಥ ಹೋಗಿದ್ದಾನೆ, ಅವನು ಯುಧಾಜಿತ ಬಂದಿದ್ದಾನೆ, ಕೈಕೇಯಿ ತಮ್ಮ ಬಂದಿದ್ದಾನೆ ಅಲ್ಲಿಂದ, ಕೈಕೇಯಿ ರಾಜ್ಯದಿಂದ. ಈ 3 ಜನ ಹೆಂಡಂದ್ರೆ ಹೋಗೇ ಇಲ್ಲ, ಇಲ್ಲೇ ಸ್ವಾಗತ ಮಾಡ್ತಾರವರು. ಅಥವಾ ಕಥೆಯಲ್ಲಿ ಹೇಳಲಿಕ್ಕಿಲ್ಲ ಅಂತ ತಿಳ್ಕೊಂಡು ಅಲ್ಲಿಯೂ ಹೋಗಿದ್ರು, ಇಲ್ಲೂ ಸ್ವಾಗತ ಮಾಡಿದರು ಅಂತಿರುತ್ತೆ. ಕೆಲಸ ಮನೆಯಲ್ಲಿ ತಾಯಂದರು ಮದುವೆ ಆದಮೇಲೆ ತಾವೇ ಮೊದಲು ಬೇಗ ಬಂದು ಹುಡುಗಿನ ಒಳಗೆ ಕರ್ಕೊಳ್ಳಲ್ವ, ದೃಷ್ಟಿ ತೆಗೆದು ಹಾಗೆ ಮಾಡಿದರೂ ಇರ್ಬೋದು. ಆದರೆ ರಾಮಾಯಣದಲ್ಲಿ ಎಲ್ಲೂ ದಶರಥ ಇದ್ದ, ಮದುವೆಗೆ ಹೋಗಿದ್ದ ಅಂತ ಹೇಳುವಾಗ ಇವ್ರು 3 ಜನ ಹೆಸರು ಮೆನ್ಷನ್ ಆಗೋದೇ ಇಲ್ಲ ಎಲ್ಲೂ. ಅಥವಾ ಮದುವೆ ಮಾಡಿ ಕೊಡುವಾಗ, ಧಾರೆ ಎರೆದು ಕೊಡುವಾಗ ಆ ತಾಯಂದರು ಇದ್ದರು ಅಂತ ಒಂದು ಸಾಲು ಬರೋಲ್ಲ. ಅದಕ್ಕೆ ಪ್ರಶ್ನೆ ಬರೋದು, ಬಹುಶಃ ಹೇಳಲಿಲ್ವೋ ಅಥವಾ ಹೋಗಲೇ ಇಲ್ವೋ. ಹೋಗದೇ ಇದ್ದರೆ ವಿಚಿತ್ರ ಅನಿಸುತ್ತೆ. ಮಗನ ಮದುವೆಗೆ ಹೋಗಲಾರ್ದೆ ಬಂದು ಇಲ್ಲಿ ಮನೆಯಲ್ಲಿ ಕರ್ಕೊಂಡ್ರವ್ರನ್ನ ಅಂತಾಗುತ್ತೆ. ಆಮೇಲೆ ಹೆಂಗಸರೆಲ್ಲ ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಅರ್ಚನೆ ಮಾಡಿಸ್ಕೊಂಬಂದ್ರಂತೆ. ಆಮೇಲೆ ಸೀತೆ, ಉಳಿದ ಎಲ್ಲ ವಧುಗಳೆಲ್ಲರೂ ಸೇರಿ ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ ತಮ್ಮ ಭವನಗಳಿಗೆ ಹೋದರು ಅಂತ. ಒಂದೊಂದು ಸಾಲು ವಿಚಾರ ಮಾಡಬೇಕಲ್ಲಿ. ಆಗಲೇ ಮನೆ ಮಾಡಿ ಇಟ್ಬಿಟ್ಟಿದ್ದಾನೆ ದಶರಥ 4 ಜನ ಮಕ್ಕಳಿಗೆ. ಹಾಗೆ ಇರಬೇಕದು. ಒಂದೇ ಕಡೆ ಇದ್ದರೆ ಜಗಳ ಬರೋ ಚಾನ್ಸ್ ಇರುತ್ತೆ. ಅದಕ್ಕೇನು ಮಾಡಿದ್ದಾನೆ, ಎಲ್ಲರಿಗೂ 4 ಜನಕ್ಕೆ 4 ಮನೆ ಮಾಡಿ ಇಟ್ಬಿಟ್ಟಿದ್ದಾನೆ. ತಮ್ಮ ಮನೆಗೆ ಹೆಂಗೆ ಚೆನ್ನಾಗಿದೆ ನೋಡಿ, ಅದು ಸಂಪದ್ಭರಿತವಾದಂಥ ತಮ್ಮ ಭವನಗಳಿಗೆ ಹೋದರು ಅಂತ. ಅಲ್ಲಿ ಗೋಗಳನ್ನು, ಧನಧಾನ್ಯಗಳನ್ನು ದಾನ ಮಾಡಿದರು, ಸಂತೋಷವಾಗಿದ್ದರು. ಈ ಹುಡುಗರು ಅತ್ಯಂತ ಅಪ್ರತಿಮ ವೀರರು, ಸುಂದರಾಕಾರರು ಎಲ್ಲರೂ.
ಧನುರ್ವಿದ್ಯಾ ಪಾರಂಗತರು, ಐಶ್ವರ್ಯ ಸಂಪನ್ನರು ಎಲ್ಲ ಇತ್ತಲ್ಲ. ಹೀಗಾಗಿ ಆದರೂ ಕೂಡ ತಂದೆಗೆ ತುಂಬ ವಿಧೇಯನಾಗಿ, ತಂದೆಗೆ ಒಂದು ಮಾತು ಕೂಡ ಆಡದಂಗೆ ಅವ್ನು ಹೇಳಿದಂಗೆ ಮಾತು ಕೇಳ್ಕೊಂಡು ಬದುಕಿದ್ರು. ದಶರಥನಿಗೆ ಭಾಳ ಖುಷಿ ಆಯ್ತಲ್ಲ, ಮನೆ ತುಂಬಿಡ್ತಲ್ಲ. ಈಗ 4 ಜನ ಮಕ್ಕಳು, 4 ಸೊಸೆಂದರು ಎಲ್ಲ ತುಂಬ ಚೆನ್ನಾಗಿ ಆಗ್ಬಿಡುತ್ತೆ ಅವನಿಗೆ. ಸ್ವಲ್ಪ ದಿವಸ ಆದಮೇಲೆ ದಶರಥ ಭರತನ ಕರೀತಾನೆ. ನೋಡಪ್ಪ ಭರತ, ನೀನು ಸೋದರ ಮಾವ ಬಂದಿದ್ದಾನಲ್ಲೋ, ಮದುವೆಗೆ ಬಂದಿದ್ದ, ಅಲ್ಲಿಗೆ ಬಂದಿದ್ದವನು. ಇಲ್ಲಿ ಬಂದಿದ್ದ, ನಾವು ಅಲ್ಲಿ ಹೋಗಿದ್ದೀವಿ ಅಂತ ಗೊತ್ತ, ಅಲ್ಲಿಗೆ ಬಂದಿದ್ದ, ಮದುವೆಗೆ ಇದ್ದ. ಅವನು ಇದ್ದಾನೆ ಮನೆಯಲ್ಲಿ. ಎದಕ್ಕಿದ್ದಾನೆ ಗೊತ್ತಾ? ನೀನು ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾನು ಅವನು. ಆವಾಗಲೇ ನೀನು ಕರ್ಕೊಂಡು ಹೋಗೋಕ್ಕೆ ಬಂದವನು ಅವನು. ಆದರೆ ಇಲ್ಲೇ ಇದ್ದಾನೆ ಅಂದರೆ ಏನು ಸೂಚನೆ? ನೀನು ಹೋಗೋ ಅವನ ಜೊತೆಗೆ ಅಂತ ಹೇಳಿದಂಗೆ. ಭರತ ಈ ಮಾತನ್ನು ಕೇಳಿಬಿಟ್ಟು ಅರ್ಥ ಆಯ್ತು ಅಂತ, ಹೋಗ್ಬೇಕು ಸೋದರ ಮಾವನ ಮನೆಗೆ ಅಂತ ಹೇಳಿ ಹೋಗೋಕ್ಕೆ ತೀರ್ಮಾನ ಮಾಡ್ತಾನೆ. ರಾಮ ಅಂದಾಗ ಲಕ್ಷ್ಮಣ ಹೇಗೆ ಜೊತೆಯಾಗಿ ಬರ್ತಾನೋ ಹಾಗೆ ಭರತ ಅಂದಾಗ ಅವನ ಹಿಂದಿಂದ ಶತ್ರುಘ್ನ ಬರುವಂಥದ್ದು. ಶತ್ರುಘ್ನ ಹೊರಡ್ತೀರಿ ಅಂತಾನೆ. ಅಂದರೆ ಶತ್ರುಘ್ನ ಹೊರಟ ಅಂದರೆ ಮಾಂಡವಿ ಶ್ರುತಿಕೀರ್ತಿಯರು ಹೊರಟರು ಅಂತ ಅರ್ಥ. ಎಲ್ಲರೂ ತಮ್ಮ ಧರ್ಮಾತ್ಮನಾದಂಥ ತಂದೆಗೆ, ರಾಮನಿಗೆ, ಎಲ್ಲರಿಗೂ ಕೈಗೆ ಎಲ್ಲ ನಮಸ್ಕಾರ ಮಾಡಿ ಹೊರಡ್ತೀವಿ ಅಂತ ತೀರ್ಮಾನ ಮಾಡಿದರು. ಆ ಸೋದರ ಬಂದಿದ್ದು ಯುಧಾಜಿತ, ಭಾಳ ಖುಷಿ ಆಯಿತು ಅವನಿಗೆ. ಅಂತೂ ಭರತ ಬರ್ತಾನೆ, ದಿವಸ ಕಾಕ್ಕೊಂಡಿದ್ದೆ ನಾನು ಅಂಥೇಳಿ ಅವನು ಕರ್ಕೊಂಡು ವಾಪಸ್ ಕೇಕೆಯ ರಾಜ್ಯಕ್ಕೆ ಹೋದ. ಕೇಕೆಯ ರಾಜ ಅಶ್ವಪತಿಗೆ ಭಾಳ ಖುಷಿ ಆಯಿತು. ಓಹೋ, ಬಂದಿದ್ದಾರಲ್ಲ, ಮಕ್ಕಳೆಲ್ಲ ಬಂದಿದ್ದಾರೆ ಅಂತ ಸಂಭ್ರಮವಾಗಿದ್ದರು. ಇಲ್ಲಿ ರಾಮ ಲಕ್ಷ್ಮಣರು ಹೇಗೆ ಬದುಕಿದ್ರು ಅಂತ, ತಂದೆಗೆ ಸೇವೆ ಮಾಡಿಕೊಂಡು ತಂದೆಯೇ ದೇವರು ಅಂತ ಹೇಳ್ಕೊಂಡು ಬದುಕಿದ್ರು. ದಶರಥ ಮಾಡುವಂಥ ಎಲ್ಲ ಸರ್ವ ಕಾರ್ಯಗಳಿಗೆ, ಒಳ್ಳೆಯ ಕಾರ್ಯಗಳಿಗೆ ಬೆಂಬಲವಾಗಿ ನಿಂತ್ಕೊಂಡು ಅವನು ಸಹಾಯಕರಾಗಿ ಎಲ್ಲ ಕಾರ್ಯಗಳನ್ನು ಮಾಡ್ತಾಯಿದ್ರು. ತಾಯಂದ್ರಿಗೆ ಮಾಡಬೇಕಾದ ಕೆಲಸ, ಗುರು ಹಿರಿಯರಿಗೆ ಮಾಡಬೇಕಂತ ಕೆಲಸ ಎಲ್ಲವನ್ನು ವಿಧೇಯವಾಗಿ ರಾಮ ಮಾಡ್ತಾಯಿದ್ದ. ಇದ್ದವು ರಾಮ ಲಕ್ಷ್ಮಣರು ಇಬ್ಬರೇ ಇಲ್ಲಿ ಇದ್ದದ್ದು. ಅದರೊಳಗೆ ರಾಮ ಎಷ್ಟು ಜನಪ್ರಿಯ ಆದ ಅಂತ ಇಡೀ ಅಯೋಧ್ಯ ಜನ ಮಾತಾಡೋಕೆ ಶುರು ಮಾಡಿದರು. ಏನು ವಿನಯ ಅವನು, ಏನು ಶೌರ್ಯ, ಏನು ಲಕ್ಷಣ, ಎಷ್ಟು ಚಂದ ಇದ್ದಾನ ಅವನು, ಮತ್ತು ಅವನ ಮಾತು ಎಷ್ಟು ವಿನಯ, ಅವನ ಎಲ್ಲ ಗುಣಗಳನ್ನು ಜನ ಮೆಚ್ಚೋಕೆ ಶುರು ಮಾಡಿದರು. ಸತ್ಯಸಂಧನಾಗಿದ್ದಾನ ಅವನು, ಸುಳ್ಳು ಹೇಳೋವನಲ್ಲ ಅವನು, ಯಾವಾಗಲೂ ಒಂದೇ ಮಾತು ಒಂದು. ಅಂಥ ಅಧಿಕ ಗುಣ ಸಂಪನ್ನನಾಗಿದ್ದಾನೆ, ಬ್ರಹ್ಮದೇವತೆ ಹಂಗಿದ್ದಾನೆ, ಎಲ್ಲರ ಜನಕ್ಕೆ ಪ್ರೀತಿ ಪಾತ್ರನಾಗಿದ್ದಾನೆ ಅಂಥೇಳಿ ರಾಮ ಸೀತೆಯರು ಒಳ್ಳೆಯ ಹೆಸರು ಬಂತು. ಸೀತೆ ಕೂಡ ರಾಮನಿಗೆ ಅತ್ಯಂತ ಸರಿಯಾದ ಹೆಂಡತಿ, ಧರ್ಮದಲ್ಲಿ ಆಕೆ ಅವನ ಜೊತೆಗಿದ್ದಾಳೆ ಅಂತೆಲ್ಲ ಹೊಗಳ್ತಾ ಇದ್ದರು ಜನ. ರಾಮನಿಗೆ ಸೀತೆ ಬಗ್ಗೆ ಜಾಸ್ತಿ ಪ್ರೀತಿ ಇತ್ತು ಅಂತೆ. ಪ್ರೀತಿ ಇರಬೇಕಾದ್ದೇ. ಜಾಸ್ತಿ ಪ್ರೀತಿ ಯಾಕೆ ಅಂದರೆ ಹೇಳ್ತಾನವನು, ಪ್ರಿಯಾತು ಸೀತಾ ರಾಮಸ್ಯ ದಾರ ಪಿತೃಕೃತ ಐತಿ ಅಂತ. ನಮ್ಮಪ್ಪ ಗೊತ್ತು ಮಾಡಿಕೊಟ್ಟಂಥ ಹುಡುಗಿ ಅಂತ ಭಾಳ ಪ್ರೀತಿ ಇತ್ತಂತೆ. ಸರಿಯಾಗಿ ನೋಡಿದ್ರೆ ಅಪ್ಪ ಗೊತ್ತು ಮಾಡಿದ್ದಲ್ಲೇ ಅಲ್ಲ ಇದು, ಅವನು ಹೋದದ್ದು ಬಿಲ್ ಬರೋದಕ್ಕೆ ಒಪ್ಕೊಂಡ್ರು ಅಂತ ಪ್ರೀತಿ ಗೊತ್ತಾಯ್ತು. ಇಲ್ಲಿ ಹಾಗಲ್ಲ, ಹೇಳೋದು ಹಾಗಲ್ಲ. ಅಪ್ಪ ಒಪ್ಕೊಂಡ್ರು, ಗೊತ್ತು ಮಾಡಿಕೊಟ್ರು ಅಂತಂದ್ರೆ ಅವರೇ ಫಿಕ್ಸ್ ಮಾಡಬೇಕು ಅಂತಲ್ಲ. ಅಪ್ಪ ಒಪ್ಕೊಂಡಿದ್ದಾರಲ್ಲ ನನ್ನ ಹೆಂಡ್ತಿನ, ಮನಸ್ಸ ಒಪ್ಕೊಂಡಿದ್ದೆ, ಸೊಸೆ ಅಂತ ಒಪ್ಕೊಂಡಿದ್ದಾರೆ. ಅಪ್ಪ ಒಪ್ಕೊಂಡ ಸೊಸೆ ಆದ್ದರಿಂದ ನನಗೆ ಅತ್ಯಂತ ಪ್ರಿಯ. ಅಂದರೆ ತಂದೆ ಬಗ್ಗೆ ಎಂಥ ಮಟ್ಟದ ಗೌರವ ಇತ್ತು ಒಂದು ಅಂತ ಅದು ಭಾಳ ತಿಳ್ಕೋಬೇಕು. ಭಾಳ ಚೆಂದ ಇತ್ತು. ಆ ಪ್ರೀತಿ ಇರೋದ್ರಿಂದ ಇನ್ನೂ ಸೀತೆ ಬಗ್ಗೆ ಜಾಸ್ತಿ ಪ್ರೀತಿ ಇತ್ತು ಆತನಿಗೆ ಅಂತ. ಇಬ್ಬರು ಎಷ್ಟು ಅನ್ಯೋನ್ಯವಾಗಿದ್ದರು ಅಂದರೆ ರಾಮನ ಮನಸ್ಸಿಗೆ ಏನು ಬರುತ್ತೋ ಸೀತೆಗೆ ಗೊತ್ತಾಗ್ತಾಯಿತ್ತು, ಸೀತೆ ಮನಸ್ಸಿಗೆ ಏನು ಬರುತ್ತೋ ಅದು ರಾಮನಿಗೆ ಗೊತ್ತಾಗ್ತಾಯಿತ್ತು. ಇಬ್ಬರು ಅನ್ಯೋನ್ಯ ದಂಪತಿಗಳಾಗಿದ್ದರು ಅಂತ ಒಂದು ತಮಾಷೆ ಪ್ರಸಂಗ ಹೇಳ್ಬಿಡ್ಬೇಕಿಲ್ಲ. ಒಬ್ಬ ಹುಡುಗ ಭಾಳ ವರ್ಷ ಮದುವೆ ಆಗಬೇಕು ಅಂತ ಹುಡುಗಿ ಸಿಕ್ಕಳು. ಕೊನೆಗೆ ಮದುವೆ ಆಯಿತು. ತುಂಬ ಚಂದದ ಹುಡುಗಿ ಆಕೆ, ತುಂಬ ಪ್ರೀತಿ ಅವನಿಗೆ, ಹೆಂಡತಿ ಬಗ್ಗೆ ಭಾಳ ಪ್ರೀತಿ. ಅವನು ತನ್ನ ಗೆಳೆಯರ ಮುಂದೆ ಹೇಳ್ತಿದ್ದಂತೆ, ನನ್ನ ಹೆಂಡತಿ ಎಷ್ಟು ಒಳ್ಳೆಯವಳು ಗೊತ್ತೇನೋ, ಅದು ಹೆಂಗೋಪ್ಪ ನನ್ನ ಮನಸ್ಸಲ್ಲಿ ಏನು ಬರ್ತಾಕೆ ತಕ್ಷಣ ಗೊತ್ತಾಗ್ಬಿಡುತ್ತೆ ನೋಡು. ಇವತ್ತು ಬೆಳಗ್ಗೆ ನಾನು ಗ್ರೇಪ್ ಜ್ಯೂಸ್ ಕುಡಿಬೇಕು ಅಂದ್ಕೊಂಡಿದ್ದೆ, ನೋಡು ತಕ್ಷಣ ಮಾಡಿ ಇಟ್ಬಿಟ್ಟಿದ್ಲಾಕೆ. ಆಕೆಗೆ ಹೆಂಗೆ ಗೊತ್ತು? ನಾನು ಏನು ಅನ್ಕೋತೀನಿ ಆಕೆ ಅದು ಮಾಡಿಡ್ತಾಳೆ ನೋಡು, ಅಷ್ಟು ತಿಳ್ಕೊಂಬಿಡ್ತಾಳೆ ಆಕೆ ಅಂತ. ಅದಕ್ಕೂ ಗೆಳೆಯರು ಹೇಳಿದ್ರಂತೆ, ಹುಚ್ಚ ಹಂಗಲ್ಲ ಅದು, ನೀನು ಆಕೆ ಪ್ರೀತಿಯಲ್ಲಿ ಎಷ್ಟು ಹುಚ್ಚಾಗಿದ್ದೆ ಅಂದರೆ ಆಕೆ ಏನು ಮಾಡಿದ್ರು ನಿನಗೆ ಚೆನ್ನಾಗಿ ಅನಿಸುತ್ತೆ. ಇವತ್ತು ನೀರು ಕಾಸಲ್ಲ ಸ್ನಾನಕ್ಕೆ, ಏನು ಮಾಡ್ತೀಯ, ಇವತ್ತು ತಣ್ಣೀರೇ ಮಾಡಬೇಕಾಗಿತ್ತು ಅಂತ ಅಂದ್ಕೊಂಡಿದ್ದೆ ಅಂತಂತೀಯ. ನೀನು ಹಾಳಾಗಿ ಹೋಗಲಿ ಅಂತ ಒಂದು ಚಹಾ ಮಾಡ್ತಾಳೆ ಕಾಫಿ ಬದಲು, ಇವತ್ತು ಚಹಾ ಕುಡಿಬೇಕು ಅಂತಿತ್ತು ಮನಸ್ಸಲ್ಲಿ ನನಗೆ ಅಂತ ಗೊತ್ತೀಯ ನೀನು. ಅಂದರೆ ನೀನು ಅಪೇಕ್ಷೆ ಮಾಡ್ದಂಗೆ ಆಕೆ ಮಾಡ್ತಾ ಇಲ್ಲ, ಆಕೆ ಮಾಡಿದ್ದರೆ ನಿನಗೆ ಇಷ್ಟ ಆಗ್ತಾ ಇದೆ ಅಂತ. ಇಲ್ಲಿ ರಾಮ ಸೀತೆ ಪ್ರೀತಿ ಹಾಗಿರಲಿಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಸೀತೆ ಮನಸ್ಸಿಗೆ ಅಲ್ಲಿ ನೋವಾಗುತ್ತೋ ಅಂತ ರಾಮ ಚಿಂತೆ ಮಾಡ್ತಾ ಇದ್ದ, ರಾಮನ ಮನಸ್ಸಿಗೆ ಅಲ್ಲಿ ನೋವಾಗುತ್ತೋ ಅಂತ ಸೀತೆ ಚಿಂತೆ ಮಾಡ್ತಾ ಇದ್ಲು. ಹೀಗೆ ಅವರು ಹೇಗಿದ್ದರು ಅಂತ ಒಂದೇ ಮಾತಲ್ಲಿ ಹೇಳಿಬಿಡ್ತಾರೆ ವಾಲ್ಮೀಕಿಗಳು. ಲಕ್ಷ್ಮೀ ಸಮೇತನಾದ ಶ್ರೀಮನ್ ನಾರಾಯಣನಂತೆ ಚೆನ್ನಾಗಿದ್ದ ರಾಮ. ಇದು ಹೇಳಬೇಕಾದ ಉದ್ದೇಶ ಅಷ್ಟೇ. ವಿಷ್ಣುವಿನ ಅವತಾರ ಆದ್ದರಿಂದ ಅಲ್ಲಿ ನಾರಾಯಣನ ಹೆಂಡತಿ ಲಕ್ಷ್ಮಿ, ಹಾಗೆ ಲಕ್ಷ್ಮೀನಾರಾಯಣರ ಹಾಗೆ ಇಲ್ಲಿ ಕೂಡ ದಶರಥನ ಅರಮನೆಯಲ್ಲಿ ಸಂತೋಷವಾಗಿದ್ದರು ಅನ್ನೋ ಅಲ್ಲಿಗೆ ಬಾಲಕಾಂಡದ 77ನೇ ಸರ್ಗ
ಮತ್ತು ಬಾಲಕಾಂಡ ಈ ಹಂತಕ್ಕೆ ಮುಕ್ತಾಯ ಆಗುತ್ತೆ. ಬಾಲಕಾಂಡ ಮುಗಿತು ಇಲ್ಲಿಗೆ.